ಎಂಬೆಮಾಡು ಉರುಸ್ ಪ್ರಯುಕ್ತ ಕೊಡಿತೂಕಲ್ ಕಾರ್ಯಕ್ರಮ ಎಂಬೆಮಾಡು ದರ್ಗಾದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಜಮಾತು ಹಾಗೂ ಗ್ರಾಮಸ್ಥರು ಅಲ್ಲಿಯ ಮಸೀದಿ ಆವರಣದಿಂದ ದಫ್ ಪ್ರದರ್ಶನದೊಂದಿಗೆ ಸೂಫಿ ಶಹೀದ್ ಸೈಯದ್ ಹಸನ್ ಸಕಾಫ್ ಹಾಗೂ ಇತರೆ ದರ್ಗಾಗಳಿಗೆ ತೆರಳಿ ಜಮಾತ್ ಅಧ್ಯಕ್ಷ ಹುಸೈನ್ ಸಕಾಫಿ ಅವರ ನೇತೃತ್ವದಲ್ಲಿ ಚಾದರ ಹೊದಿಸಿ ಆ ಬಳಿಕ ಉರುಸು ಸಮಾರಂಭಗಳು ಯಾವುದೇ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ಜರುಗಲಿ ಅಂತ ದರ್ಗಾದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಹುಸೈನ್ ಸಕಾಫಿ, ಪ್ರಧಾನ ಕಾರ್ಯದರ್ಶಿ ಸೈಯದ್ ಜಕರಿಯಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ഇപ്പോൾ ഞങ്ങളിവിടെ ഒരുമിച്ച് കൂടിയിട്ടുള്ളത് കർണാടകയിലെ കൊടക് ജില്ലയിലെ എന്ന് മാത്രമല്ല ഇന്ത്യ രാജ്യത്ത് മുഴുവനും അറിയപ്പെടുന്ന എരുമാട് മഖാം ഉറൂസ് അത് ഈ വരുന്ന വെള്ളിയാഴ്ച തുടങ്ങുകയാണ്. ഇൻഷാ അല്ലാഹ് അതിൻ്റെ കൊടിതൂക്കൽ ചടങ്ങ് ആണ് ഇപ്പോൾ നടന്നിട്ടുള്ളത്. വെള്ളിയാഴ്ച മുതൽ വെള്ളിയാഴ്ച വരെ അതിവിപുലമായ നിലക്ക് കേരളത്തിലെയും കർണാടകയിലും എന്ന് മാത്രമല്ല ഇന്ത്യയിലെ വിവിധ ഭാഗങ്ങളിൽ നിന്ന് ലക്ഷങ്ങൾ ഒഴുകുകയാണ് ഈ നാട്ടിലേക്ക്. അല്ലാഹു അതെല്ലാം വിജയിപ്പിക്കുമാറാവട്ടെ. ಪ್ರಥಮವಾಗಿ 2026 ಏಪ್ರಿಲ್ 17ರಿಂದ ಏಪ್ರಿಲ್ 24ರ ತನಕ ನಡೆಯುವಂತಹ ಕೊಡಗು ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದ ಎಂಬೆಮಾಡುವಿನಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವಂತಹ ಸೂಫಿ ಶಹೀದ್ ಹಾಗೂ ಸೈಯದ್ ಹಸನ್ ಸಕಾಫುಲ್ ಹದರಮಿ ರವರ ಹೆಸರಿನ ನಡೆಸಿಬರುವಂತಹ ಉರೂಸ್ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ, ನಮ್ಮ ಕೊಡಗು ಜಿಲ್ಲೆಯ ಹಾಗೂ ನಮ್ಮ ನೆರೆಹೊರೆಯ ಜಿಲ್ಲೆಯ ಎಲ್ಲರನ್ನೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅದರೊಂದಿಗೆ ಇಂದು ಏಪ್ರಿಲ್ 13/4/2026 ನಮ್ಮ ಈ ಎಂಬೆಮಾಡಿನಲ್ಲಿ ಪ್ರತಿ ವರ್ಷ ನಡೆಸಿ ಬರುವಂತೆ ಉರುಸಿನ ಪ್ರಯುಕ್ತ ನಡೆಸಿ ಬರುವಂತಹ ಒಂದು ಕೊಡಿತೂಕಲ್ ಕಾರ್ಯಕ್ರಮ ಎಂಬೊಂದು ಕಾರ್ಯಕ್ರಮವು ಜರುಗಿತು. ಅತಿ ವಿಜೃಂಭಣೆಯಿಂದ ಊರವರೆಲ್ಲರೂ ಸೇರಿ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತಿನ ಅಧ್ಯಕ್ಷರು ಒಳಗೊಂಡಂತೆ ಎಲ್ಲಾ ಸಮಿತಿಯ ಸದಸ್ಯರು, ಊರಿನ ಸಯ್ಯದರುಗಳು, ಹಾಗೆ ಊರಿನ ಹಿರಿಯರು, ಕಿರಿಯರು, ಮಕ್ಕಳು ಎಲ್ಲರೂ ಕೂಡಿ ನಮ್ಮ ಉರುಸ್ ಕಾರ್ಯಕ್ರಮಕ್ಕೆ ಶಾಲೆಯನ್ನು ಇಂದಿನಿಂದ ನೀಡಲ್ಪಟ್ಟಿದೆ. ಇನ್ಶಾ ಅಲ್ಲಾಹ್ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು.